ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೀಪ್ಸ್ ಡಿಲೈಟ್. ದೇಶ ವಿದೇಶಗಳ ಎಕ್ಸಾಟಿಕ್ ಫ್ರೂಟ್ಸ್ಗಳನ್ನು ಬಳಸುವಂತಹ ಈ ಕಾಲದಲ್ಲಿ ನಾವು ನಮ್ಮದೇ ದೇಶದಲ್ಲಿ ಭಾರತದಲ್ಲಿ ಸಿಗುವಂತಹ ಆರೋಗ್ಯಕ್ಕೆ ಅತ್ಯುತ್ತಮವಾದ ಬೇಲದ ಹಣ್ಣನ್ನು ಮರಿತಾ ಹೋಗ್ತಾ ಇದ್ದೀವಿ. ಈ ಹಣ್ಣು ಯಾವಾಗಲೂ ನಮಗೆ ತುಂಬ ಕಡಿಮೆ ಬೆಲೆಯಲ್ಲಿ ಹಾಗೆ ಎಲ್ಲ ಕಡೆನೂ ಸಿಗುತ್ತೆ. ಇದನ್ನ ಬೇಲ್ ಫ್ರೂಟ್ ಅಂತಾನೂ ಹೇಳ್ತಾರೆ, ಹಾಗೆ ವುಡ್ ಆ್ಯಪಲ್ ಅಂತಾನೂ ಹೇಳ್ತಾರೆ. ಇದರಲ್ಲಿ ನಾನು ಇವತ್ತು 3 ರೆಸಿಪಿಗಳನ್ನು ಮಾಡ್ತಾ ಇದ್ದೀನಿ. ಬೇಲದ ಹಣ್ಣಿನ ಆರೋಗ್ಯಕರ ಗುಣಗಳನ್ನ ನಾವು ಫಸ್ಟು ತಿಳ್ಕೊಳ್ಳೋಣ. ಬೇಲದ ಹಣ್ಣು ತಿನ್ನೋದ್ರಿಂದ ನಮ್ಮ ಡೈಜೆಷನ್ಗೆ ತುಂಬಾನೇ ಒಳ್ಳೆಯದು. ವಿಟಮಿನ್ ಸಿ ಡಿಫಿಷಿಯನ್ಸಿ ಬರೋದಿಲ್ಲ, ಕಿಡ್ನಿ ಚೆನ್ನಾಗಿರುತ್ತೆ, ಡಯಾಬಿಟಿಸ್ಗೂ ಕೂಡ ಒಳ್ಳೆಯದು. ಹಾಗೇನೆ ಎನರ್ಜಿ ಬೂಸ್ಟರ್ ಅಂತಾನೂ ಹೇಳ್ತಾರೆ. ನಮ್ಮ ದೇಹದಿಂದ ಟಾಕ್ಸಿನ್ಗಳನ್ನು ಹೊರಗೆ ಹಾಕೋದಕ್ಕೆ ತುಂಬಾನೇ ಸಹಾಯಕ, ಹಾಗೆ ಕಾನ್ಸ್ಟಿಪೇಷನ್ನು ಕಡಿಮೆ ಮಾಡುತ್ತೆ. ಈ ಬೇಲದ ಹಣ್ಣನ್ನು ನಾವು ಹೇಗೆ ಚೂಸ್ ಮಾಡಬೇಕು ಅಂತ ಫಸ್ಟು ನೋಡ್ಕೊಳ್ಳೋಣ. ಈ 3ರಲ್ಲಿ 1 ಕಾಯಿ ಇದೆ, ಹಾಗೆ 2 ಮಿಕ್ಕಿರುವಂಥದ್ದು ಹಣ್ಣಾಗಿದೆ. ಹಣ್ಣಾಗಿರೋದು ತೊಟ್ಟಿನ ಹತ್ರ ನೀವು ಸ್ಮೆಲ್ ಮಾಡಿದ್ರೆ ಒಂಥರ ಘಮಘಮ ಅಂತ ಪರಿಮಳ ಬರುತ್ತೆ. ಹಾಗೇನೆ ಕಾಯಿ ಇರುವಂಥದ್ದು ಘಮಘಮ ಅಂತ ಪರಿಮಳ ಬರೋದಿಲ್ಲ. ಇದು ಕಾಯಿ ಇರೋದ್ರಿಂದ ಇದು ಸ್ಮೆಲ್ ಬರೋದಿಲ್ಲ, ಇದಕ್ಕೆ ಏನು ಪರಿಮಳ ಇರೋದಿಲ್ಲ. ಹಣ್ಣಾಗಿದ್ರೆ ಮಾತ್ರ ತೊಟ್ಟಿನ ಹತ್ರ ಸ್ಮೆಲ್ ಬರುತ್ತೆ. ನೀವು ಇದನ್ನ ಸ್ಮೆಲ್ ಮಾಡಿ ನೋಡಿ ಹಣ್ಣಾಗಿದೆಯೋ ಇಲ್ವೋ ಅಂತ ತಿಳ್ಕೊಳ್ಬೋದು. ಇಲ್ಲ ಅಂದರೆ ಇದನ್ನು ಸ್ವಲ್ಪ ನೀವು ಮೇಲಿಂದ ಬೀಳಿಸಿದ್ರೆ, ಅಂದರೆ ಸ್ವಲ್ಪ ಎತ್ತಿ ಸ್ವಲ್ಪ ಕೆಳಗೆ ಬೀಳಿಸಿದ್ರೆ ಅದು ಬೌನ್ಸ್ ಆಗುತ್ತೆ. ನೋಡಿ, ಇದನ್ನು ಹಾಕ್ತಾ ಇದ್ದೀನಿ. ಇದು ಹಣ್ಣಾಗಿದೆ, ಇದು ಬೌನ್ಸ್ ಆಗಲ್ಲ. ನೋಡಿ, ಹಾಗೇ ಟಕ್ ಅಂತ ಕೂತ್ಕೊಳ್ಳುತ್ತೆ. ನೋಡಿ, ಹೀಗೆ ಕೆಳಗಡೆ ಹಾಕಿದ ತಕ್ಷಣ ಈ ಥರ ಕೂತ್ಕೊಳ್ತಾ ಇದೆ. ಇದೂ ಅಷ್ಟೇ ಹಣ್ಣಾಗಿದೆ. ನೋಡಿ, ಇವಾಗ ಹಾಕ್ತಾ ಇದ್ದೀನಿ ಕೆಳಗಡೆ, ಇದು ಬೌನ್ಸ್ ಆಗ್ತಾ ಇಲ್ಲ. ನೋಡಿ, ಹಾಗೇನೆ ಕೂತ್ಕೋತಾ ಇದೆ. ಇವಾಗ ಕಾಯಿ ಇರೋಂಥದ್ದನ್ನು ನಿಮಗೆ ಹಾಕಿ ತೋರಿಸ್ತೀನಿ. ನೋಡಿ, ಬೌನ್ಸ್ ಆಗ್ತಾ ಇದೆ, ಹಾಗೆ ಟಪ್ ಅಂತ ಕೂತ್ಕೊಳ್ಳೋದಿಲ್ಲ, ಅದು ಎಗರ್ತಾ ಇದೆ, ಅಂದರೆ ಬೌನ್ಸ್ ಆಗ್ತಾ ಇದೆ. ನೋಡಿ, ಈ ಥರ ಬೌನ್ಸ್ ಆದರೆ ಇದು ಹಣ್ಣಾಗಿಲ್ಲ ಅಂತ ಅರ್ಥ. ಸ್ಮೆಲ್ ಕೂಡ ಬರೋದಿಲ್ಲ, ಹಾಗೇನೆ ಬೌನ್ಸ್ ಆಗುತ್ತೆ. ಇದು ಕಾಯಾಗಿರೋ ಬೇಲ್ದಣ್ಣು ತುಂಬಾ ಹುಳಿಯಾಗಿರುತ್ತೆ, ಆದರೆ ಹಣ್ಣಾಗಿರೋ ಬೇಲ್ದಣ್ಣು ಸ್ವಲ್ಪ ಸ್ವೀಟು ಮತ್ತು ಹುಳಿಯಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದರಿಂದ ಕಾಯಿ ಬಳಸಬೇಡಿ, ಹಣ್ಣಾಗಿರುವಂಥದ್ದೇ ಬೇಲದ ಹಣ್ಣನ್ನು ತಗೊಂಡು ಬಳಸಿ. ಕಾಯಾಗಿರುವಂಥ ಬೇಲದ ಹಣ್ಣನ್ನು ಕೂಡ ಕೆಲವರು ಇಷ್ಟಪಡ್ತಾರೆ, ಅದಕ್ಕೂ ಕೂಡ ಮೆಣಸಿನ್ಕಾಯಿ ಉಪ್ಪು ಜಜ್ಜಿ ಹಾಕಿ ತಿನ್ಬೋದು. ಇವಾಗ ಹಣ್ಣಾಗಿರುವಂತಹ ಬೇಲದ ಹಣ್ಣನ್ನು ನಾನು ಒಂದು ಕಲ್ಲಲ್ಲಿ ಚಚ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ, ಈ ಥರ ಬ್ರೌನ್ ಆಗಿದ್ದರೆ ಹಣ್ಣಾಗಿದೆ ಅಂತ ಅರ್ಥ. ಇಲ್ಲ ಅಂದರೆ ಸ್ವಲ್ಪ ಬಿಳಿಯಾಗಿರುತ್ತೆ. ಈ ಥರ ಬ್ರೌನ್ ಕಲರ್ ಬಂದಿದ್ರೆ ಚೆನ್ನಾಗಿ ಹಣ್ಣಾಗಿದೆ ಅಂತ. ಒಳಗಡೆ ಸಿಪ್ಪೆ ನೋಡಿ ಈ ಥರ ಇರುತ್ತೆ. ತುಂಬಾ ಘಮಘಮ ಅಂತ ಚೆನ್ನಾಗಿರುತ್ತೆ ಇದು ಹಣ್ಣಾಗಿರುವಂಥದ್ದು. ಕಾಯಿಗಿಂತ ಹಣ್ಣಾಗಿದ್ರೆ ತುಂಬ ಟೇಸ್ಟ್ ಇರುತ್ತೆ, ಹುಳಿ ಸಿಹಿ ಎಲ್ಲ ಮಿಶ್ರಣ ಚೆನ್ನಾಗಿರುತ್ತೆ. ಇವಾಗ ಒಂದು ಸ್ಪೂನ್ ತೊಗೊಂಡು ಬೌಲಲ್ಲಿ ಹಾಕೋತಾ ಇದ್ದೀನಿ. ಎಲ್ಲ ಈ ಥರ ಒಳಗಡೆ ಇರುವಂಥ ತಿರುಳನ್ನು ತೆಗೆದು ನಾವು ಒಂದು ಬೌಲ್ಗೆ ಹಾಕೊಳ್ಳೋಣ. ಸೆಕೆಗಾಲದಲ್ಲಿ ಜಾಸ್ತಿ ಸಿಗುತ್ತೆ ಬೇಲ್ದ ಹಣ್ಣು, ಖಂಡಿತವಾಗಿ ಬಳಸಿ ನೋಡಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದು ರಾಮನವಮಿ ಟೈಮಲ್ಲೂ ಕೂಡ ಇದರ ಒಂದು ಪಾನಕನ ಕೊಡ್ತಾರೆ. ದೇಹಕ್ಕೆ ತಂಪು, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದನ್ನು ಒಂದು ಮ್ಯಾಶರಲ್ಲಿ ನಾನು ಇವಾಗ ತಿರುಳನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ನೀವು ಕೈಯಲ್ಲೂ ಕೂಡ ಮ್ಯಾಶ್ ಮಾಡ್ಕೋಬೋದು. ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಒಂದು 2 ಸ್ಪೂನನ್ನು ತಗೊಂಡು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ರುಚಿಗೆ ಬೆಲ್ಲ ಹಾಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ. ಹಾಗೆಯೇ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ ಈ ಸ್ವೀಟ್ ಆಗಿರುವಂಥ ಬೇಲದ ಹಣ್ಣು. ಬಾಯಿ ರುಚಿ ಇಲ್ಲ ಅಥವಾ ಹೀಟ್ ಆಗಿದೆ, ದೇಹನ ತಂಪು ಮಾಡಬೇಕು ಅಂದರೆ ಖಂಡಿತ ಬೇಲದ ಹಣ್ಣನ್ನು ಟ್ರೈ ಮಾಡಿ ನೋಡಿ. 1 ಸ್ಪೂನ್ ತಿಂತಾ ಇದ್ರೆ ಬಾಯಿ ರುಚಿ ಬರುತ್ತೆ, ಹಾಗೆಯೇ ತುಂಬಾ ಡೈಜೆಷನ್ಗೂ ಕೂಡ ಒಳ್ಳೆಯದು. ಇವಾಗ ಇನ್ನೊಂದು ಟೈಪ್ ಮಾಡೋಣ. ಇದು ಖಾರ ಇರುತ್ತೆ ಸ್ವಲ್ಪ, ರುಚಿಗೆ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ. ಹಾಗೆಯೇ ಈಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು 1 ಟೀ ಸ್ಪೂನು ಬೆಲ್ಲದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ ಖಾರವಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ತೆಗೆದು ನೋಡಿದ್ರೆ ಉಂಡೆ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಬೇಲ್ದ ಹಣ್ಣು. ನೋಡಿ, ಇವಾಗ ಖಾರವಾಗಿರುವಂತಹ ಒಂದು ಬೇಲ್ದ ಹಣ್ಣು ರೆಡಿ ಆಯಿತು. ಇದು ಕೂಡ ಚೆನ್ನಾಗಿರುತ್ತೆ, ಸ್ವೀಟ್ ಮತ್ತು ಖಾರ ಎರಡೂ ಕೂಡ ರೆಡಿ ಆಯಿತು. ಸ್ವೀಟ್ ಆಗಿರುತ್ತೆ ಇನ್ನೊಂದು ಸ್ವಲ್ಪ ಖಾರ ಇರುತ್ತೆ. ಈ 2 ಟೈಪನ್ನು ನೀವು ಮಾಡಿ ನೋಡಿ.
ಇವಾಗ ಮಿಕ್ಕಿರುವಂತಹ ಬೇಲದ ಹಣ್ಣನ್ನು ನಾನು ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಬೇಲದ ಹಣ್ಣಿಗೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕಿ ಮ್ಯಾಶ್ ಮಾಡ್ಕೋಬೇಕು, ಆವಾಗ ಬೀಜ ಸೆಪ್ರೇಟ್ ಆಗುತ್ತೆ. ಕೈಯಲ್ಲೂ ಕೂಡ ನೀವು ಈ ಥರ ಮ್ಯಾಶ್ ಮಾಡ್ಕೋಬೋದು. ಚೆನ್ನಾಗಿ ಬೀಜ ಸೆಪ್ರೇಟ್ ಆದಮೇಲೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಆಗಿದೆ. ತುಂಬ ತೆಳ್ಳಕ್ಕೆ ಮಾಡಿದ್ರೆ ರುಚಿ ಇರೋದಿಲ್ಲ. ಸ್ವಲ್ಪ ಇವಾಗ ಪೆಪ್ಪರ್ ಪುಡಿ ಹಾಗೆ ಸ್ವಲ್ಪ ರುಚಿಗೆ ನಾನು ಪಾನಕ ಮಾಡ್ಕೊಳ್ಳೋದಕ್ಕೆ ಬೆಲ್ಲ ಸೇರಿಸ್ತಾ ಇದ್ದೀನಿ. ಬೆಲ್ಲದ ಪುಡಿ ಇಲ್ಲ ಅಂದರೆ ಬೆಲ್ಲ ಬಳಸಿ. ನೋಡಿ ಸ್ವಲ್ಪ ಇವಾಗ ಉಪ್ಪು ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ತೆಳ್ಳಕ್ಕೆ ಮಾಡಬಾರ್ದು. ಮಂಡ್ಯ ಹಾಗೂ ಮೈಸೂರು ಕಡೆ ರಾಮನವಮಿ ಟೈಮಲ್ಲಿ ಇದನ್ನು ಮಾಡ್ತಾರೆ, ಮಾಡಿ ಎಲ್ರಿಗೂ ಹಂಚ್ತಾರೆ. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ. ಇವಾಗ ನಾನು ಬೀಜ ಸೋಸ್ಕೋತಾ ಇದ್ದೀನಿ. ಈ ಥರ ಸೋಸ್ಕೊಂಡಾದ್ಮೇಲೆ ಬೀಜ ಸೆಪ್ರೇಟ್ ಆಗುತ್ತೆ. ನೀವು ಬೇಕಿದ್ರೆ ಬೀಜದ ಸಮೇತ ಕೂಡ ಕುಡಿಬೋದು, ಏನು ತೊಂದರೆ ಇಲ್ಲ. ಬೀಜ ಕೂಡ ಒಳ್ಳೆಯದೇನೆ. ನಾವು ಮಾಡಬೇಕಾದ್ರೆ ಬೀಜ ಏನು ಸೋಸ್ಕೊಳ್ಳೋಕ್ಕೆ ಹೋಗಲ್ಲ, ಹಾಗೆ ಕುಡಿತೀವಿ. ನಿಮಗೆ ಬೀಜ ಬೇಡ ಅನ್ನೋದಾದರೆ ಮಾತ್ರ ಈ ರೀತಿಯಾಗಿ ನೀವು ಸೋಸ್ಕೊಳ್ಳಿ. ನೋಡಿ ಬೇಲದ ಹಣ್ಣಿನ ಪಾನಕ ರೆಡಿ ಆಯಿತು. ಯಾವ ಕೋಕೋ-ಕೋಲಾ ಪೆಪ್ಸಿಗಿಂತ ಇದು 100% ಬೆಟರು. ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿ ಸ್ವೀಟ್ ಆಗಿರುವಂತಹ ಬೇಲದ ಹಣ್ಣು ಹಾಗೆ ಖಾರವಾಗಿರುವಂತಹ ಬೇಲದ ಹಣ್ಣು ಹಾಗೆಯೇ ಜ್ಯೂಸ್ ಕೂಡ ರೆಡಿಯಾಗಿದೆ. ಈ ರೀತಿಯಾದ ಒಂದು ಆರೋಗ್ಯಕರವಾದ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಖಂಡಿತವಾಗಿ ಬೇಲದ ಹಣ್ಣು ಸಿಕ್ಕಿದ್ರೆ ಟ್ರೈ ಮಾಡಿ ನೋಡಿ. ಬೇಲದ ಹಣ್ಣಿನ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.